ನಮಸ್ಕಾರ ಎಲ್ರಿಗೆ ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಈಗ ಒಂದು ಆಲ್ರೆಡಿ ಪ್ರೋಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಅಶ್ವಿನಿ ಅವರನ್ನು ನಾಮಿನೇಟ್ ಮಾಡುವಾಗ ಯಾರು ರಜತ್ ಅವರು ಅಶ್ವಿನಿ ಅವರನ್ನು ಈ ವಾರದಲ್ಲಿ ನಾಮಿನೇಟ್ ಮಾಡ್ತಾರೆ. ಸೊ ಅವಾಗ ಅವರೊಂದು ರೀಸನ್ ಹೇಳ್ತಾರೆ. ನೀವು ಧ್ರುವಂತ್ ಅವರ ಹತ್ರ ಟೀ ಗಾಂಚಲಿ ಅಂತ ಹೇಳಿದಾಗ ಅವರಿಗೆ ಒಂದು ಏನು ಹೇಳಲಿಲ್ಲ. ಅದೇ ರಘು ಅವರೊಂದು ಚಿಕ್ಕ ವಿಷಯ ಮಾತಾಡಿದಾಗ ಅದನ್ನು ದೊಡ್ಡ ಮಾಡಿದ್ರಿ ಅಂತ ಹೇಳಿ ರಜತ್ ಅವರೊಂದು ಕಾರಣ ಕೊಡ್ತಾರೆ. ಆಗ ನೀನೇನು ಗಂಡಸಲ್ವಾ, ಗಂಡಸು ಅವನ ಹತ್ರ ಹೋಗಿ ಮಾತಾಡ್ಲಿಕ್ಕೆ ಆಗಿಲ್ವಾ ಅಂತೇಳಿ ಅಶ್ವಿನಿ ಅವ್ರಿಗೆ ಹೇಳಿದಾಗ, ನಾಮಿನೇಟ್ ಮಾಡುವಾಗ ಅಶ್ವಿನಿ ಅವರನ್ನು ದೂಡ್ ಬಿಡ್ತಾರೆ ಸ್ವಿಮ್ಮಿಂಗ್ ಪೂಲ್ಗೆ. ಆಗ ಅಶ್ವಿನಿ ಅವರು ಕಚಡ ಅಂತ ಹೇಳಿ ರಜತ್ಗೆ ಹೇಳ್ತಾರೆ. ಕಚಡ ನನಗೇನೆ ಕೇಳ್ತೀನಿ ನೀನು, ನೀನೇ ಕಚಡ ಅಂತೇಳಿ ರಜತ್ ವಾಪಸ್ ಅಶ್ವಿನಿ ಅವರಿಗೆ ಹೇಳ್ತಾರೆ. ಸೊ ಇಲ್ಲಿ ನೋಡುವ ಜನರಿಗೆ ಅಶ್ವಿನಿ ಅವರು ಇದರಲ್ಲಿ ಯಾವುದು ಅಶ್ವಿನಿ ಮಾರೆ ಅಂತೇಳಿ ಇದಾಗ್ತದೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಒಂದು ಲಾಸ್ಟ್ ಒಂದು 6 ವಾರ ಬರೀ ಜಗಳ, ಬರೀ ಎಲ್ಲಿ ಅಶ್ವಿನಿ ಅಂತ ಹೇಳಿದ್ರೆ ಒಂದು ಭಯಂಕರ ಇತ್ತು, ನೆಕ್ಸ್ಟ್ ಲೆವೆಲ್ ಇತ್ತು. ಆದರೆ ಒಂದು 2 ಜಾನ್ವಿ ಹೋದ ಬಳಿಕ 2 ವಾರದಲ್ಲಿ ಭಾರಿ ಸೈಲೆಂಟ್ ಆಗಿದ್ರು. ಸೊ ತುಂಬ ಜನಕ್ಕೆ ಡೌಟ್ ಇತ್ತು, ಯಾವುದು ಅಶ್ವಿನಿ, ನಿಜವಾದ ಅಶ್ವಿನಿ ಯಾವುದು ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲಿ ಇದ್ದ ಅಶ್ವಿನಿ ಅವರು ನಿಜನಾ ಅಥವಾ ಈಗ ಇರುವ ಅಶ್ವಿನಿ ಅವರು ನಿಜನಾ ಅಂತೇಳಿ ತುಂಬ ಜನ ಕ್ವಶನ್ ಮಾಡಿದ್ರು. ಸೊ ಇಲ್ಲಿ ನೀವು ನೋಡಬೇಕಾಗಿರುವುದು, ಅಶ್ವಿನಿ ಅವರು ಅವರೇ ಹೇಳಿದ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಮೊನ್ನೆ ಒಂದು ಪ್ರೋಮೋದಲ್ಲಿ ನೀವು ನೋಡಿರ್ಬೋದು ಎಪಿಸೋಡಲ್ಲಿ, ನಾನು ರಿಯಲ್ ಲೈಫಲ್ಲಿ ಸಹ ನಾನು ವಿಲನ್ ಆಗಲಿಕ್ಕೆ ಇಷ್ಟ, ನಾನು ಇರೋದೇ ವಿಲನ್ ಅಂತ ಹೇಳಿ ಅಶ್ವಿನಿ ಅವರು ಹೇಳ್ಕೊಳ್ತಾರೆ. ಸೊ ಇಲ್ಲಿ ನೀವು ಗಮನಿಸಬೇಕಾದ ವಿಷಯ ಏನಂತ ಹೇಳಿದ್ರೆ, ನೀವು 60 ದಿನ ಒಂದು ಥರ ಇದ್ದು ಒಂದು 10 ದಿನ ಬೇರೆ ಥರ ಇದ್ದರೆ ಜನರು ಏನು ಅನ್ಕೊಳ್ತಾರೆ, ಅದು ಮುಂಚೆ ಇದ್ದ 60 ದಿನ ಅದೇ ನಿಜ, ಈಗ 10 ದಿನ ನೀವು ಇದ್ದೀರಿ ನೋಡಿ ಅದು ನಿಮ್ಮದು ನಾಟಕ ಅಂತ ಹೇಳಿ ಜನರು ತಿಳ್ಕೊಳ್ತಾರೆ. ಅರ್ಥ ಆಯ್ತಾ? ಸೊ ಇದಕ್ಕೆ ಅವರು ಸೈಲೆಂಟ್ ಆಗಲಿಕ್ಕೆ ಮೈನ್ ರೀಸನ್ ಏನು, ಅಶ್ವಿನಿ ಅವರು, ಸುದೀಪ್ ಸರ್ ಅವರು ಬಂದು ಅಶ್ವಿನಿ ಅವರಿಗೆ ಲಾಸ್ಟ್ ಒಂದು 2 ವಾರದ ಹಿಂದೆ ಕ್ಲಾಸ್ ತಗೊಳ್ತಾರೆ ಸರಿಯಾಗಿ, ನೀವು ಆ ಥರ ತಪ್ಪು ಮಾಡ್ತಿದ್ರಿ, ತಪ್ಪು ಹೋಗ್ತಿದ್ರಿ, ಹಾಗೆ ಹೀಗೆ ಅಂತೇಳಿ. ಸೊ ಹಾಗಾಗಿ ಅಶ್ವಿನಿ ಅವರು ತುಂಬ ಅವರನ್ನು ಬದಲಾವಣೆ ಮಾಡಿಕೊಂಡು ತುಂಬ ಚೇಂಜಸ್ ಆಗಿದ್ದಾರೆ. ಸೊ ಚೇಂಜಸ್ ಆಗಿದೆ ಅಂತ ತಪ್ಪಂತಲ್ಲ, ಚೇಂಜಸ್ ಆಗಬೇಕು, ಆಟದಲ್ಲಿ ಚೇಂಜಸ್ ಆಗಬೇಕು, ಬಟ್ ಅವರ ವ್ಯಕ್ತಿತ್ವ ಬಿಟ್ಕೊಡ್ಬಾರ್ದು. ಕೆಲವು ವಿಚಾರದಲ್ಲಿ 2 ವಾರದಲ್ಲಿ ಜಗಳಾಡುವ ಸಿಚುವೇಶನ್ ಇತ್ತು, ಅಲ್ಲಿ ಅವರು ಮಾತಾಡಿಲ್ಲ ಕೆಲವು ಪಾಯಿಂಟಿಗೆ. ಈ ಧ್ರುವಂತ್ ಅವರು ಟೀ ಗಾಂಚಲಿಯಲ್ಲಿ ಹೇಳುವಾಗ ಮಾತಾಡಬೇಕಿತ್ತು ಅಂತ ಹೇಳಿ ರಜತ್ ಅವರ ವಾದ. ಸೊ ರಜತ್ ಅವರು ಬಂದಿರುವ ಉದ್ದೇಶನೇ ಅದೇ, ಅಶ್ವಿನಿ ಅವರ ಬಳಿ ಜಗಳಾಡಬೇಕು, ಅಶ್ವಿನಿ ಅವರ ಬಳಿ ಟಾರ್ಗೆಟ್ ಮಾಡಿಕೊಂಡೇ ಬಂದದ್ದು ರಜತ್, ಅಶ್ವಿನಿ ಮತ್ತು ಧ್ರುವಂತ್. ನೀವು ಸ್ಟಾರ್ಟಿಂಗಿಂದ ಕಾಯ್ತಾ ಇದ್ರು ರಜತ್ ಎಲ್ಲಿ ಜಗಳ ಆಡ್ಲಿಕ್ಕೆ ಸಿಕ್ತು ಅಂತ ಹೇಳಿ. ಇಲ್ಲಿ ಈಗ ಒಳ್ಳೆ ಫುಟೇಜ್ ಸಿಕ್ತು ರಜತಿಗೆ. ಸೊ ನಾಮಿನೇಟ್ ಮಾಡುವಾಗ ಏನು ಬೇಕಾದ್ರೆ ರೀಸನ್ ಕೊಡ್ಬೋದು. ಪುಷ್ ಮಾಡಿದ ಇದಕ್ಕೆ ಸ್ವಿಮ್ಮಿಂಗ್ ಪೂಲ್ ಬಿದ್ದಾಗ ಅಶ್ವಿನಿ ಅವರು ಕಚಡ ಅಂತ ಹೇಳಿದ್ದು ಅದು ತುಂಬ ತಪ್ಪಾಯ್ತು. ಯಾಕೆಂತ ಹೇಳಿದ್ರೆ, ನಾಮಿನೇಟ್ ಮಾಡುವ ಅವರಿಗೆ ರೈಟ್ಸ್, ನೀವು ನಾಮಿನೇಟ್ ಮಾಡುವಾಗ ಅವರಿಗೆ ಅದೇ ಥರ ಒಂದು ಕಾರಣ ಕೊಟ್ಟು ನಾಮಿನೇಟ್ ಮಾಡಿ ಅವರನ್ನು ದೂಡಿ ಸ್ವಿಮ್ಮಿಂಗ್ ಪೂಲ್ಗೆ, ಅದು ಒಂದು ವಿಷಯ ಅಲ್ಲ. ಅದು ಬಿಟ್ಟು ನೀವು ಸ್ವಿಮ್ಮಿಂಗ್ ಪೂಲ್ ಬಿದ್ದಾಗ ಕಚಡ ಅಂತ ಹೇಳುವ ಒಂದು ಅಷ್ಟು ದೊಡ್ಡ ಟೆಲಿವಿಷನ್ ಅಲ್ಲಿ ಸಾವಿರಾರು ಜನ ನೋಡುವ ವೀಕ್ಷಕರ ಇದರಲ್ಲಿ ಒಬ್ಬ ವ್ಯಕ್ತಿಗೆ ಕಚಡ ಅಂತ ಹೇಳೋದು ತಪ್ಪು. ಅದಕ್ಕೆ ಅವರು ರಿಟರ್ನ್ ಆಗಿ ಕಚಡ ಅಂತ ಹೇಳಿದರು, ಯಾರು, ರಜತ್ ಅವರು. ಸೊ ಇದಕ್ಕೆ ತುಂಬ ಜನ ಕಮೆಂಟ್ ಹಾಕಿದ್ದಾರೆ, ರಜತ್ ನೀನು ಮಾಡಿದ್ದು ಸರಿ ಮಾರೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಬೇರೆಯವರಿಗೆ ಕಚಡ ಹೇಳಿದ್ರೆ ಅವರು ವಾಪಸ್ ಕೊಡುವಷ್ಟು ಧೈರ್ಯ ಇಲ್ಲ ಅಲ್ಲಿ ಹುಡುಗರಿಗೆ. ಬಟ್ ನೀನು ಭಾರಿ ಸ್ಟ್ರಾಂಗ್ ಇದ್ದಿ, ರಜತ್ ಕರೆಕ್ಟ್ ಮಾಡಿದೆ ಅಂತ ಹೇಳಿ ಸಾವಿರಾರು ಜನರು ಕಮೆಂಟ್ ಹಾಕಿದ್ದಾರೆ. ಸೊ ಇದರಲ್ಲಿ ನೀವು ರಕ್ಷಿತಾ, ಹಾಗಾದ್ರೆ ಅಶ್ವಿನಿ ಅವರು 2 ವಾರ ಮಾಡಿದ್ದು ನಾಟಕನ ಅಂತೇಳಿ ಒಂದು ಕ್ವಶನ್ ಮೂಡ್ತದೆ. ತುಂಬ ಜನ ಕಮೆಂಟ್ಸ್ ಹಾಕಿದ್ದಾರೆ, ಅಶ್ವಿನಿ ಅವರು 2 ವಾರ ನಾಟಕ ಮಾಡಿದ್ದು, ಅವರು ಇರುವುದೇ ರೂಢಿದ್ದಾರೆ ಹಾಗೆ ಹೀಗೆ ಅಂತೇಳಿ ಕಮೆಂಟ್ ಹಾಕಿದ್ದಾರೆ. ಏನೇ ಆಗಲಿ, ನಿಮಗೆ ಈ ಅಶ್ವಿನಿ ಅವರ ಬಗ್ಗೆ ಏನು ಅನಿಸ್ತದೆ ಅಂತ ಹೇಳಿ ಒಂದು ಕಮೆಂಟ್ ಒಂದು ಮಾತ್ರ ಹಾಕಿ. ಯಾರಿಗಾದರೂ ಏನೇ ಮನಸ್ಸಲ್ಲಿದ್ದರೂ ಅದೊಂದು ಕಮೆಂಟ್ ಹಾಕಿ. ಮತ್ತು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹೊಸ ವಿಡಿಯೋದೊಂದಿಗೆ ಬರ್ತೇನೆ, ಅಲ್ಲಿವರೆಗೆ ನಾವು